ಚಳಿಯಲ್ಲಿ ಪಕ್ಷಿಗಳ ಸೋಮಾರಿ ಗ್ರಾಮ. ಪಕ್ಷಿಗಳ ಊರಿನಲ್ಲಿ ಈ ವರ್ಷ ಚಳಿ ತುಂಬಾನೇ ವಿಪರೀತವಾಗಿತ್ತು. ಸೂರ್ಯ ಹೊರಗಡೆ ಬಂದರೂ ಕೂಡ ಮಂಚಿನ ಮೋಡಗಳೆಲ್ಲ ಸೂರ್ಯನಿಗೆ ಅಡ್ಡಿ ಬಂದು ಕೂತ್ಕೊಂಡಿತ್ತು. ಮುಂಜಾನೆನೇ ಎದ್ದು ಕೆಲಸ ಮಾಡುವ ಪಕ್ಷಿಗಳು ಎಲ್ಲರೂ ಕೂಡ ಇವಾಗ ಯಾರೂ ಎದ್ದೇಳಲೇ ಇಲ್ಲ. ಮನೆಯಲ್ಲಿ ಬೆಡ್ಶೀಟ್ ಹಾಕೊಂಡು ನಿದ್ರೆ ಮಾಡ್ತಾ ಇದ್ರು. ಈ ಚಳಿಗೆ ಪಕ್ಷಿಗಳಿಗೆ ಸೋಮಾರಿತನ ಅನ್ನುವ ಒಂದು ರೋಗಾನು ಬಂದಿತ್ತು. ಈ ಕಡೆ ಟುನಿಗುಬ್ಬಚ್ಚಿಯ ಮನೆ. ಟುನಿ ಎಚ್ಚರಿಕೆಯಾಗಿದ್ಲು. ಆದ್ರೆ ಆ ಬೆಡ್ಶೀಟ್ನ ತೆಗೆದು ಹೊರಗಡೆ ಬರಕ್ಕಾಗ್ಲೇ ಇಲ್ಲ. ಅವಳ ಪಕ್ಕದಲ್ಲೇ ಅವಳ ಮಗಳು ಬುಜ್ಜಿ ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಆವಾಗ ಟುನಿಗುಬ್ಬಚ್ಚಿ ಮೆಲ್ಲೆ, ಹೊರಗಡೆ ಚಳಿ ಜಾಸ್ತಿ ಇದೆ, ಹೊರಗಡೆ ಹೋಗೋಕ್ಕೂ ಆಗಲ್ಲ, ಎದ್ದು ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ, ಇರೋದನ್ನ ತಿಂದು ಮಲಗಬೇಕಷ್ಟೆ. ಆವಾಗ ಬುಜ್ಜಿಗುಬ್ಬಚ್ಚಿ ಮೆಲ್ಲೆ, ಅಮ್ಮ ನನಗೆ ಹಸ್ವಾಗ್ತಾ ಇದೆ, ಎದ್ದೋಗಿ ಊಟ ಮಾಡೋಕ್ಕಾಗಲ್ಲ, ಆ ಊಟದ ತಟ್ಟೆ ನನ್ನ ಹತ್ರ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ? ಎದ್ದೇಳಮ್ಮ, ಮುಖನಾದ್ರೂ ತೊಳ್ಕೊ, ಹೊಲದಲ್ಲಿ ಕೆಲಸ ಇದೆ. ಅಮ್ಮ, ಚಿಚ್ಚು ಅತ್ತೆ ಹೇಳಿದ್ರು ಇವತ್ತು ತುಂಬ ಚಳಿ ಜಾಸ್ತಿ ಇರುತ್ತೆ ಅಂತೆ, ಹೊರಗಡೆ ಯಾರು ಹೋಗ್ಬಾರ್ದಂತೆ, ಕೆಲಸ ಮಾಡಬಾರ್ದಂತೆ, ಮನೆಯೊಳಗಡೆನೆ ಮಲ್ಕೊಂಡಿರೋದು ಒಳ್ಳೇದು ಅಂತ ಹೇಳಿದ್ರು. ಆ ಚಿಚ್ಚು ಹೇಳೋ ಮಾತೆಲ್ಲ ನಂಬು, ನಾನು ಏನು ಹೇಳಿದ್ರು ಕೇಳಬೇಡ. ನಿನಗೂ ಅವಳಿಗೂ ಸೋಮಾರಿತನ ಜಾಸ್ತಿ ಆಗಿದೆ. ಆವಾಗ ಪಕ್ಕದ ಮನೆಯಲ್ಲಿ ಚಿಚುಕಾಗೆ ಜೋರಾಗಿ ಕಿಚ್ಚಾಡ್ತಾ ಇದ್ಲು. ಆದರೆ ಅವಳು ಕಿಚ್ಚೋದಲ್ಲ, ಚಳಿಯಲ್ಲಿ ಏನು ಮಾತಾಡ್ದ ಅಂತ ಗೊತ್ತಿಲ್ದೇನೆ ಮಾತಾಡ್ತಾ ಇದ್ಲು. ಚಿನೋ ಚಿನೋ, ಆ ನೀರು ಬಿಂದಿಗೆಯಿಂದ ಸ್ವಲ್ಪ ನೀರು ತೆಗೆದುಕೊಡೋ, ಗಂಟ್ಲೆಲ್ಲ ಒಣಗೋಗ್ತಾ ಇದೆ. ಆವಾಗ ಚಿನ್ನು ಕಣ್ಬಿಟ್ಟು, ಅಮ್ಮ ಆ ನೀರು ಬಿಂದಿಗೆ ನಿನ್ನ ಹತ್ರನೇ ಇದೆ ಅಲ್ವಾ, ನೀನೇ ಅದರಿಂದ ನೀರು ತೆಗೆದು ಕುಡಿ. ಅಲ್ಲ ಕಣೋ, ಎದ್ದು ಬಂದರೆ ಚಳಿ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ನಿನ್ನ ಹತ್ರ ಕೇಳ್ತಾ ಇರೋದು. ಅಮ್ಮ, ನಿನಗೆ ಮಾತ್ರ ಚಳಿನಾ? ನನಗೆ ಚಳಿ ಆಗಲ್ವಾ? ಬೇಕಾದರೆ ಕುಡಿ, ಇಲ್ಲಾಂದರೆ ಹಾಗೇನೆ ಮಲ್ಕೋ. ಏನೋ ಮಗ ನೀನು, ಹೆತ್ತ ತಾಯಿಗೆ ಕುಡಿಯೋಕ್ಕೆ ನೀರು ಕೂಡ ಕೊಡೋಕ್ಕಾಗಲ್ವ ನಿನ್ನಿಂದ? ನಿಂತರ ತನಮ್ಮ ನಾನು ಇರೋದು. ಪಕ್ಕದ ಮನೆಯಿಂದ ಚೋಟೆಗಿಳಿ ಕಿಟಕಿಯಿಂದ ತಾಯಿ ಮಗ ಇಬ್ರು ಜಗಳ ಮಾಡಿದನ ನೋಡಿ ನಗಾಡ್ತಿದ್ಲು. ಆದರೆ ಅವಳೂ ಹೊರಗಡೆ ಹೋಗ್ಲಿಲ್ಲ. ಬನು, ಚಿಚುಗೆ ದಾಹ ಆಗ್ತಾ ಇದೆ, ಹೋಗು ಅವಳಿಗೋಸ್ಕರ ಸ್ವಲ್ಪ ನೀರು ತೆಗೆದು ಕೊಟ್ಬಿಟ್ಬಾ. ಏನೋ ನೀರು ತೆಗೆದು ಕೊಡ್ಬೇಕಾ? ನನ್ನಿಂದಾಗಲ್ಲ. ಅಲ್ಲ ಅಮ್ಮ, ಚಿಚು ಅತ್ತೆಗೆ ದಾಹ ಅಂದರೆ ಅವ್ರು ಯಾಕೆ ನೀರು ಕುಡಿಬೇಕು? ಬಾಯಿ ಓಪನ್ ಮಾಡಿಬಿಟ್ಟು ಹಾಗೇನೆ ಮಲ್ಗ ಕೇಳೋ, ಮಂಚು ನೀರು ಹೇಗೋ ಬಾಯಲ್ಲಿ ಬಂದು ಬೀಳುತ್ತೆ ಅಲ್ವಾ? ಇದು ಒಳ್ಳೆ ಐಡಿಯಾನೇ ಕಣೋ. ಸರಿ, ಹಾಗಾದ್ರೆ ನಾನು ಅಡಿಗೆ ಮಾಡಲ್ಲ, ಮನೇಲಿ ಏನಿದೆಯೋ ಅದನ್ನೇ ತಿಂದು ಮಲ್ಗೋಣ. ಆ ದಿನ ಮಧ್ಯಾಹ್ನ 12 ಗಂಟೆ ಆಯಿತು. ಆದರೂ ಊರಲ್ಲಿ ಯಾರ ಮನೆಯಲ್ಲೂ ಅಡಿಗೆನೂ ನಡೆದಿಲ್ಲ, ಯಾರು ಎದ್ದು ಹೊರಗಡೆ ಬರಲೇ ಇಲ್ಲ. ಎಲ್ಲರೂ ಅವರವ್ರ ಪಾಡಿಗೆ ಸೋಮಾರಿತನದಿಂದ ಮನೆಯೊಳಗಡೆ ಮಲಗಿದ್ರು. ಆವಾಗ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಎದ್ದೇಳ್ತು. ಅದಕ್ಕೆ ತುಂಬಾನು ಕೋಪ ಬಂತು. ತಕ್ಷಣ ಊರಿನ ಮಧ್ಯದಲ್ಲಿ ಒಂದು ಬಂಡೆ ಮೇಲೆ ನಿಂತ್ಕೊಂಡು, ಏನಿದೋ, ಯಾರು ಎದ್ದು ಹೊರಗಡೆ ಬರ್ತಾ ಇಲ್ಲ, ಎಲ್ರೂ ಏನ್ ಮಾಡ್ತಾ ಇದ್ದೀರಾ? ಜೀವಂತವಾಗಿದ್ದೀರೋ ಸತ್ತೋದ್ರೋ? ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಎಲ್ರೂ ಎದ್ದು ಹೊರಗಡೆ ಬನ್ನಿ. ಹಾಗಂತ ಮಹಿಹದ್ದು ಜೋರಾಗಿ ಹೇಳಿದಾಗ ಟುನಿ, ಬುಚ್ಚಿ, ಚಿನ್ನು, ಚಿಚು, ಚೋಟು, ಬನ್ನು ಎಲ್ರೂ ಒಂದೊಂದು ಕಂಬ್ಳಿನ ಹೊದ್ಕೊಂಡು ಮಹಿಹದಿನ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು. ಆವಾಗ ಚಿಚುಕಾಗೆ, ಏನ್ ಮಹಿಯವ್ರೆ, ಯಾಕಿಷ್ಟು ಜೋರಾಗಿ ಕಿಚ್ಚಿ ನನ್ನ ನಿದ್ರೆನ ಹಾಳು ಮಾಡಿದ್ರಿ? ಏನೋ ನಿದ್ರೆನಾ? ಚಿಚೋ, ಗಂಟೆ 12, ಏನೋ ಒಲೆ ಕಚ್ಚಿ ಅಡುಗೆ ಮಾಡ್ತಿಲ್ಲ, ಹೊಲ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ನಿಮ್ಮೆಲ್ರಿಗೆ ಏನಾದರೂ ರೋಗ ಬಂದಿದ್ಯಾ? ಇಲ್ಲ ಮಹಿಯವ್ರೆ, ಚಳಿ ತುಂಬ ಹೆಚ್ಚಾಗಿತ್ತು ಅಲ್ವಾ, ಚಳಿಗೆ ಎದ್ದೇಳಕ್ಕೂ ಕೂಡ ಆಗ್ತಾ ಇಲ್ಲ. ಹೌದೌದು, ನನ್ನಿಂದ ರೆಕ್ಕೆಗಳನ್ನ ಕೂಡ ಅಲ್ಲಾಡ್ಸಕ್ಕಂತೂ ಆಗಲೇ ಇಲ್ಲ. ನಮ್ಮೂರಿಗೆ ಇವತ್ತು ಸೋಮಾರಿ ಊರು ಅಂತ ಹೆಸರಿಡಿ. ಇವತ್ತು ಯಾರು ಏನು ಕೆಲಸ ಮಾಡಬಾರ್ದು. ಕೆಲಸ ಮಾಡ್ತಿದ್ರೆ ಊಟಕ್ಕೆ ಏನು ಮಾಡೋದು ಚಿಚು? ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನಾವೆಲ್ಲರೂ ಸೇರಿ ಇಲ್ಲೇ ಗುಂಪಾಗಿ ಕೂತ್ಕೊಂಡು ನಮ್ಮ ಮನೇಲಿ ಏನಾದರೂ ಹಳೆದು ಮಿಗ್ಲಿರುತ್ತೆ ಅಲ್ವಾ, ಅದನ್ನು ತಗೊಂಡು ಬಂದು ಎಲ್ಲರೂ ತಿನ್ನೋಣ. ನೀನು ಹೇಳೋದು ಸರಿ, ಆದರೆ ಎಲ್ಲರೂ ಸೋಮಾರಿತನದಿಂದ ಇದ್ದೀವಿ, ಅಡುಗೆ ಏನು ಮಾಡಿರಲ್ಲ ಅಲ್ವಾ? ಇಲ್ಲ ಇಲ್ಲ, ನೆನ್ನೆ ಮೊನ್ನೆ ಮಾಡಿದೇನಾದರೂ ಮಿಗ್ಲಿರುತ್ತೆ ಅಲ್ವಾ, ಅದನ್ನೇ ತಗೊಂಡು ಬಂದು ಕೂತ್ಕೊಂಡು ತಿನ್ಬೋದು ಅಷ್ಟೇ. ಆ ಐಡಿಯಾ ಎಲ್ರಿಗೂ ಸರಿ ಅಂತಾನೆ ಅನ್ನಿಸ್ತು. ಆದ್ರಿಂದ ಎಲ್ಲರೂ ಮನೆಯಲ್ಲಿ ಏನೇನು ಮಿಗ್ಲಿದೆಯೋ ಎಲ್ಲನೂ ತಗೊಂಡು ಮರದ ಹತ್ತಿರ ಬಂದರು. ನಾನು ನೆನ್ನೆ ಮಾಡಿದ ರೊಟ್ಟಿ ತಗೊಂಡು ಬಂದಿದ್ದೀನಿ, ನಾನು ಮೊನ್ನೆದು ಹಣ್ಣು ತಗೊಂಡು ಬಂದಿದ್ದೀನಿ, ನಾನು ಒಣಗಿದ ಮೀನನ್ನ ತಗೊಂಡು ಬಂದಿದ್ದೀನಿ. ಎಲ್ಲರೂ ಚಿಚುನ ನೋಡಿದ್ರು. ಚಿಚು ಕೈಯಲ್ಲಿ ಏನೂ ಇಲ್ಲ. ಏನ್ ಚಿಚು, ನೀನೇನು ತಗೊಂಡು ಬರಲಿಲ್ವಾ? ಆವಾಗ ಚಿಚು, ಈ ಥರ ಕೂತ್ಕೊಂಡು ಊಟ ಮಾಡೋಣ ಅನ್ನುವ ಐಡಿಯಾ ಕೊಟ್ಟಿದ್ದು ನಾನು ತಾನೇ, ಅದೇ ನನ್ನ ಕಾಂಟ್ರಿಬ್ಯೂಷನ್. ಊಟ ಮಾಡುವಾಗ ನಿಮಗೆ ಒಳ್ಳೆ ಒಳ್ಳೆ ಕತೆಗಳನ್ನ ಹೇಳ್ತೀನಿ, ಅದು ಸಾಕಾಗಲ್ವಾ? ನೀನು ಕತೆ ಹೇಳಿ ಯಾರು ಕೇಳೋದು? ಸರಿ ಬನ್ನಿ ಕೂತ್ಕೊಳ್ಳಿ, ಊಟ ಮಾಡೋಣ. ಹಾಗೆ ಎಲ್ಲರೂ ಕೂಡ ತಣ್ಣಗಿರುವ ರೊಟ್ಟಿಗಳನ್ನು, ಒಣಗಿದ ಮೀನನ್ನು ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಅಯ್ಯೋ, ಈ ರೊಟ್ಟಿ ಕಲ್ಲು ಥರ ಇದೆ, ನನಗಿದು ಬೇಡ, ಬಿಸಿ ಬಿಸಿಯಾಗಿ
ನನಗೆ ಬೇರೆ ಏನಾದರೂ ಬೇಕು. ಹೌದು, ಈ ಹಣ್ಣು ತಿಂದರೆ ನನಗೆ ತುಂಬ ಕೋಲ್ಡ್ ಆಗುತ್ತೆ. ಮಕ್ಕಳು ಗಲಾಟೆ ಮಾಡಿದ್ರು. ದೊಡ್ಡವ್ರಿಗೂ ಕೂಡ ತಣ್ಣಗಿರೋ ಆಹಾರ ತಿನ್ನೋದ್ರಲ್ಲಿ ಇಷ್ಟ ಇತ್ತಿಲ್ಲ. ನಿಜಾನೇ, ಮಕ್ಳಿಗೆ ಮಾತ್ರ ಇಷ್ಟ ಇಲ್ವಾ? ಈ ತಣ್ಣಗಿರೋ ಊಟ ಮಾಡೋದಕ್ಕಿಂತ ಸುಮ್ಮನೆ ಬಿದ್ಕೊಳ್ಬೋದು ಅಷ್ಟೇ. ಹೌದು, ಆದರೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡೋಕ್ಕೆ ಇಲ್ಲಿ ಯಾರಿದ್ದಾರೆ ಹೇಳು? ಆವಾಗಲೇ ಕುಹುಬಾತು ಸೈಕಲಲ್ಲಿ ಆ ಕಡೆ ಬರ್ತಾ ಇತ್ತು. ಸೈಕಲಲ್ಲಿ ಹಿಂದೆ ಒಂದು ಬಾಕ್ಸ್ ಇಟ್ಕೊಂಡಿದ್ಲು. ಕುಹುಬಾತು ಜೋರಾಗಿ ಎಲ್ಲರ ಕಿವಿಯಲ್ಲಿ ಬೀಳೋ ಥರ, ಸೂಪು ಸೂಪು, ಬಿಸಿ ಬಿಸಿ ಸೂಪು, ಟೊಮೆಟೊ ಸೂಪು, ಮಶ್ರೂಮ್ ಸೂಪು, ಕಪ್ಪಿಗೆ 10 ರೂಪಾಯಿ ಮಾತ್ರ, ಬನ್ನಿ ಬನ್ನಿ ತಗೊಳ್ಳಿ ಹಾಗಂತ ಕುಹುಬಾತು ಹೇಳ್ತಾ ಬರ್ತಾ ಇದ್ದಾಗ ಅದನ್ನು ಕೇಳಿದ ಪಕ್ಷಿಗಳಿಗೆ ಎಲ್ರಿಗೂ ಕೂಡ ಜೀವ ಬಂದ ಹಾಗೆ ಇತ್ತು. ಬಿಸಿ ಬಿಸಿನ, ಆಹಾ ಹೊಗೆ ಬರ್ತಾ ಇದೆ. ಕುಹು, ಇಲ್ಲಿಗೆ ಬಾ, ನನಗೊಂದು ಸೂಪ್ ಕೊಡು. ಕುಹು ತಕ್ಷಣ ಎಲ್ಲರ ಹತ್ರನೂ ಬಂದ್ಲು. ಅಮ್ಮಯ್ಯ, ಕುಹು, ಈ ಚಳಿಯಲ್ಲಿ ನೀನು ಹೇಗೆ ಅಡಿಗೆ ಮಾಡಿದೆ? ಚಳಿನಾ? ಏನ್ ಚಳಿ? ನನಗೆ ಚಳಿನೇ ಇಲ್ವಲ್ಲ. ಬೆಳಗ್ಗೆದ್ದು ವ್ಯಾಯಾಮ ಮಾಡಿದೆ, ಆಮೇಲೆ ಅಡಿಗೆ ಮಾಡಿದೆ, ಚಳಿ ಎಲ್ಲ ಹೊರಟೋಯ್ತು. ಇವಾಗ ಬೆವರ್ತಾ ಇದೆ. ಬಿಸಿ ಬಿಸಿ ಸೂಪ್ ಇದೆ, ಎಲ್ರೂ ಕುಡೀರಿ, ಆವಾಗ ನಿಮ್ಗೂ ಕೂಡ ಚಳಿ ಎಲ್ಲಾನು ಹೋಗ್ಬಿಡುತ್ತೆ. ಚಿಚುಕಾಗೆ ಸೂಪ್ ಕುಡ್ದು, ಆಹಾ ಕುಹೋ, ನಿನ್ನ ಈ ಸೂಪ್ಗೆ ನನ್ನ ಆಸ್ತಿನೆಲ್ಲ ನಿನ್ನ ಹೆಸರಲ್ಲಿ ಬರ್ದಿಡ್ಬೇಕು. ಆದರೆ ಅದ್ಯಾಕೆ? ಕಪ್ಪಿಗೆ 10 ರೂಪಾಯಿ ತಾನೆ, ಅದನ್ನೇ ಕೊಡ್ತೀನಿ. ಈ ಸೂಪ್ ಕುಡಿದು ನನಗೆ ಪ್ರಾಣ ಬಂತು. ಇದರಲ್ಲಿ ಶೀತ ಹೋಗಕ್ಕೆ ಎಲ್ಲಾನು ಹಾಕಿದ್ದೀನಿ. ಇದನ್ನ ಕುಡಿದ್ರೆ ನಿಮ್ ಯಾರಿಗೂ ಚಳಿಗೂ ಗೊತ್ತಾಗಲ್ಲ. ಹಾಗೆ ಎಲ್ರೂ ಕುಹು ಕೊಟ್ಟ ಸೂಪನ್ನ ತಗೊಂಡು ಕುಡಿದ್ರು. ಬಿಸಿ ಬಿಸಿಯಾಗಿ ಸೂಪ್ ಕುಡಿದಿದ್ದು ಅವ್ರೆಲ್ರಿಗೂ ಕೂಡ ತುಂಬಾನೇ ಸಂತೋಷವಾಗಿತ್ತು. ಅಮ್ಮಯ್ಯ, ಹೊಟ್ಟೆ ತುಂಬ್ತು, ಇನ್ನು ಹೋಗಿ ನಿದ್ರೆ ಮಾಡ್ಬೋದು. ಕುಹೋ, ನಾಳೆನೂ ಸೂಪ್ ತಗೊಂಡ್ ಬಾ. ಎಲ್ಲಿಗೋಗೋದು ಚಿಚು? ಹೀಗೆ ಸೂಪ್ ಕುಡಿಯೋದು, ಹೋಗಿ ಮಲ್ಗೋದಾ? ಅದೆಲ್ಲ ಆಗಲ್ಲ. ನಾವೆಲ್ರೂ ಕುಹು ಥರ ನೋಡಿ ತುಂಬಾನೇ ಚುರುಕಾಗಿರ್ಬೇಕು. ಅದಕ್ಕೆ ಏನ್ ಮಾಡೋದತ್ತೆ? ಕೆಲಸ ಮಾಡ್ಬೇಕಾ? ಕೆಲಸ ಏನು ಬೇಡ, ಆಟಾಡೋಣ. ಇವತ್ತು ಒಲಿಂಪಿಕ್ಸ್ ಆಟ. ಒಲಿಂಪಿಕ್ಸಾ ಅಂದರೆ ಓಡೋದಾ? ನನ್ನಿಂದಾಗಲ್ಲ. ಓಡೋದಲ್ಲ ಚಿಚೋ, ಒಲಿಂಪಿಕ್ಸಲ್ಲಿ ಓಡ್ತಾರೆ. ನಾವಿಲ್ಲಿ ಚಿಕ್ಕ ಚಿಕ್ಕ ಆಟಾಡೋಣ. ಹಾಡು ಹಾಡೋದು, ಒಂದು ಕಾಲಲ್ಲಿ ನಿಂತ್ಕೊಂಡು ಗೇಮ್ ಆಡೋದು. ಯಾರು ಗೆಲ್ತಾರೋ ಅವ್ರಿಗೆ ನಾನೊಂದು ಗಿಫ್ಟನ್ನು ಕೊಡ್ತೀನಿ. ಗಿಫ್ಟಾ? ಹಾಗಾದರೆ ಸರಿ. ಹೌದು, ಏನು ಗಿಫ್ಟು? ಕುಹು ಹತ್ರ ಒಂದು ಕಪ್ಪು ಸೂಪ್ ತಗೊಂಡು ಕೊಡ್ತೀನಿ. ಹಾಗಂತ ಹೇಳಿದ್ರಿಂದ ಪಕ್ಷಿಗಳು ಸರಿ ಅಂತ ಆಟಾಡಕ್ಕೆ ಓಕೆ ಅಂತ ಹೇಳಿದ್ರು. ಮೊದಲನೇ ಗೇಮ್, ಒಂದು ಕಾಲಲ್ಲಿ ನಿಂತ್ಕೊಳ್ಬೇಕು. ಎಲ್ರೂ ಒಂದು ಕಾಲಲ್ಲಿ ನಿಂತ್ಕೊಂಡ್ರು. ಆವಾಗ ಚಿಚುಕಾಗಿ ಒಂದು ಕಾಲಲ್ಲಿ ನಿಂತ್ಕೊಂಡು ಇನ್ನೊಂದು ಕಾಲನ್ನ ಮಾತ್ರ ಟುನಿ ಮೇಲೆ ಇಟ್ಟು ಸಪೋರ್ಟ್ ಆಗಿ ನಿಂತ್ಕೊಂಡಿದ್ಲು. ಏ ಚಿಚು, ಏನು ಕಳ್ಳಾಟ ಆಡ್ತಾ ಇದೆಯಾ? ನಾನು ಕಳ್ಳಾಟ ಆಡ್ತಿಲ್ಲ. ಒಂದು ಕಾಲು ಕೆಳಗಡೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಾಲು ನಿನ್ನ ಮೇಲೆ ಇಟ್ಕೊಂಡಿದ್ದೀನಿ. ಎಲ್ರೂ ನಗಾಡಿದ್ರು. ಆ ಗೇಮಲ್ಲಿ ಗೆದ್ದಿದ್ದು ಚೋಟು. ಆಮೇಲೆ ಎರಡನೇದು ಅಂತಾಕ್ಷರಿ, ಹಾಡು ಹಾಡಬೇಕು. ಯಾರಿಗೂ ಗಂಟ್ಲು ಸರಿ ಇತ್ತಿಲ್ಲ, ಆದರೂ ಕೂಡ ಹೇಗೋ ಕಷ್ಟಪಟ್ಟು ಹಾಡು ಹಾಡಕ್ಕೆ ಶುರು ಮಾಡಿದ್ರು. ಚಳಿ ಚಳಿ ತಾಳಿನೋ ಈ ಚಳಿಯ ಆಹಾ. ಆವಾಗ ಚಿನ್ನು ದುಮ್ ತಕ್ಕರ ದುಮ್ ತತ್ತ ದುಮ್ ತಕ್ಕರ ದುಮ್ ತತ್ತ ದುಮ್ ತಕ್ಕರ ದುಮ್ ತತ್ತ, ಈ ಚಳಿಗೆ ಸೂಪ್ ಕುಡ್ದು ಬಿಸಿಯಾಗಿದೆ ಹಾಗಂತ ಹೇಳಿ ಎಲ್ರೂ ಹಾಡು ಹಾಡ್ತಾ ಇದ್ರು. ಅದರಲ್ಲಿ ಅವ್ರಿಗೆ ಉತ್ಸಾಹ ಬಂತು, ಮೈಯೆಲ್ಲ ಬಿಸಿ ಆಯಿತು. ಸಂಜೆ ಸಮಯಕ್ಕೆ ಅವ್ರೆಲ್ಲರಿಗೂ ಸೋಮಾರಿತನನೂ ಹೋಯ್ತು. ಅಮ್ಮಯ್ಯ, ಇವಾಗ ಸ್ವಲ್ಪ ಚುರುಕುತನ ಬಂದಿದೆ. ಮನೆಗೋಗಿ ಎಲ್ಲ ಕೆಲಸನೂ ಮಾಡಬೇಕು. ಹೌದೌದು, ಇನ್ನು ಮುಂದೆ ಯಾರೂ ಸೋಮಾರಿಯಾಗಿ ಇರಬಾರ್ದು. ಬಿಸಿ ಬಿಸಿ ಬಜ್ಜಿ ಮಾಡ್ಕೊಳ್ಬೇಕು. ಅತ್ತೆ, ನನಗೂ ಬಜ್ಜಿ ಕೊಡಿ. ಬಂದು ಹಿಟ್ಟನ್ನು ಬೆರೆಸಿಕೊಡು, ಬಜ್ಜಿ ಕೊಡ್ತೀನಿ. ಸೋಮಾರಿಯಾಗಿರೋರಿಗೆ ನಾನು ಬಜ್ಜಿ ಅಂತ ಕೊಡಲ್ಲ. ಪರವಾಗಿಲ್ವೇ? ಚಿಚ್ಚುನೇ ಈ ರೀತಿ ಹೇಳ್ತಾ ಇದ್ದಾಳೆ ಅಂದರೆ ನಿಜವಾಗ್ಲೂ ಎಲ್ಲರೂ ಚುರುಕಾಗಿರ್ಬೇಕು. ಬನ್ನಿ, ಎಲ್ರೂ ಹೋಗಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡೋಣ. ಹೀಗೆ ಎಲ್ಲರೂ ಚುರುಕಾಗಿದ್ರೇನೆ ಚೆನ್ನಾಗಿರೋದು. ಕುಹು ಹೇಳಿದು ಕೇಳ್ತಲ್ವಾ? ಎಲ್ಲರೂ ಕೆಲಸ ಮಾಡಿ, ವ್ಯಾಯಾಮ ಮಾಡಿ, ಆವಾಗ ಚಳಿ ಗೊತ್ತಾಗಲ್ಲ, ಎಲ್ಲರೂ ಬೆಚ್ಚಗಿರ್ಬೋದು. ಹಾಗೆ ಆ ದಿನ ರಾತ್ರಿ ಎಲ್ಲರೂ ಮನೆಗೋಗಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ಊಟ ಮಾಡಿ ಮಲ್ಗೆ ನಿದ್ರೆ ಮಾಡಿದ್ರು. ಮರುದಿನ ಬೆಳಗ್ಗೆ ಕೋಳಿ ಕೂಗುವಾಗಲೇ ಎಲ್ಲ ಪಕ್ಷಿಗಳು ಕೂಡ ಎದ್ರು. ಅದರಲ್ಲೂ ಎಲ್ಲರಿಗಿಂತ ಮೊದಲು ಚಿಚುಕಾಗೆ ಎದ್ದು ಹೊರಗಡೆ ಬಂದು, ಇನ್ನೂ ಸೋಮಾರಿತನ ಇಲ್ಲ, ಕೆಲಸನೇ ಕೆಲಸ ಹಾಗಂತ ಅಂದ್ಕೊಂಡು ಆ ದಿನ ಪಕ್ಷಿಗಳೆಲ್ಲರೂ ಯಾವಾಗಲೂ ಥರ ಅವ್ರದ್ದು ಕೆಲಸ ಮಾಡ್ಕೊಳ್ತಾ ಇದ್ರು. ಪಕ್ಷಿಗಳ ಊರಿನಲ್ಲಿ ಅದು ಡಿಸೆಂಬರ್ ತಿಂಗಳು 31ನೇ ತಾರೀಕು ರಾತ್ರಿ. ಚಳಿ ತುಂಬಾನೇ ಭಯಂಕರವಾಗಿತ್ತು. ಆದರೆ ಪಕ್ಷಿಗಳಲ್ಲಿ ಹೊಸ ಉತ್ಸಾಹ ಕಾಣಿಸ್ತಿತ್ತು. ಎಲ್ರೂ ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ಊರಿನ ಮಧ್ಯದಲ್ಲಿರುವ ಒಂದು ದೊಡ್ಡ ಪಾರ್ಕಿಗೆ ಬಂದಿದ್ರು. ಆವಾಗಲೇ ಅಲ್ಲಿಗೆ ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಬಂದ್ರು. ಚಿಚುಕಾಗೆ ವೇಷನ ನೋಡಿ ಎಲ್ರೂ ಆಶ್ಚರ್ಯಪಟ್ರು. ಅವಳು ಮೈಯಿಡಿ LED ಬಲ್ಬ್ಗಳನ್ನ ಸುತ್ತಕೊಂಡಿದ್ಲು. ಅದನ್ನ ಆನ್ ಮಾಡಿದ್ರಿಂದ ಪಳಪಳ ಹೊಳಿತಾನೆ ಇತ್ತು. ತುಂಬಾನೇ ಕಾಮಿಡಿಯಾಗಿತ್ತು. ಸ್ವಿಚ್ ಆನ್ ಮಾಡಿದ ತಕ್ಷಣ
ಪಳಪಳ ಅಂತ ಹೊಳಿತಾ ಇರುವ ಆ ಲೈಟ್ಗಳನ್ನ ನೋಡಿ ತುನಿಗುಬ್ಬಚ್ಚಿ ತುಂಬಾ ಆಶ್ಚರ್ಯದಿಂದ, ಅರೆ ಏನ್ ಚಿಚಿ ಇದು ವೇಷ? ಲೈಟ್ ಅಲಂಕಾರ ಮಾಡಿದ ಕ್ರಿಸ್ಮಸ್ ಟ್ರೀ ತರ ಇದೆಯಾ ನೀನು? ಆವಾಗ ಚಿಚುಕಾಗೆ, ಇದು ಹೊಸ ಟ್ರೆಂಡೋ, ಈ ರೀತಿನೇ ಪಟ್ಟಣದಲ್ಲಿ ಎಲ್ರೂ ಹಾಕೊಳ್ತಾ ಇದ್ದಾರೆ. ನನ್ ಮೈಯಲ್ಲಿರುವ ಈ ಲೈಟ್ಗಳನ್ನ ನೋಡಿ ಆ ಚಂದಮಾಮ ಕೂಡ ನಾಚಿಕೆ ಪಟ್ಕೊಳ್ಬೇಕು. ಆವಾಗ ಬುಜ್ಜಿ ನಗುನ ಕಂಟ್ರೋಲ್ ಮಾಡ್ಕೊಂಡು, ಅತ್ತೆ ನೋಡ್ಕೊಂಡ್ ಜೋಪಾನ, ಎಲ್ಲಾದ್ರೂ ವಯರ್ ಸಿಕ್ಕಾಕೊಂಡ್ರೆ ಕರೆಂಟ್ ಶಾಕ್ ಹೊಡೆಯುತ್ತೆ, ಆಮೇಲೆ ನ್ಯೂ ಇಯರ್ಗೆ ನೀವಿರೋದಿಲ್ಲ ನೋಡ್ಕೊಳ್ಳಿ. ಹಾಗೆಲ್ಲ ಏನೂ ಆಗಲ್ಲ ಬುಜ್ಜಿ, ನನಗೆ ಶಾಕ್ ಹೊಡೆಯಲ್ಲ, ನಾನೇ ಎಲ್ರಿಗೂ ಶಾಕ್ ಕೊಡೋದಲ್ವಾ. ಆವಾಗ ಮಹಿ ಹದ್ದು ಸುತ್ತಮುತ್ತ ನೋಡಿತು. ಡೆಕೋರೇಷನ್ ಮಾಡುವ ಜವಾಬ್ದಾರಿನ ಚಿಚು ತಗೊಂಡಿದ್ಲು. ಚಿಚು ಅಲ್ಲಿರುವ ಮರದಲ್ಲಿ ಬಲೂನ್ಗಳಿಗೆ ಬದಲಾಗಿ ಅವಳು ಖಾಲಿಯಾಗಿರುವ ಕವರ್ಗಳನ್ನ, ಖಾಲಿ ಚಿಪ್ಸ್ ಪ್ಯಾಕೆಟ್ಗಳನ್ನ ಕಟ್ಟಿದ್ಲು. ಏನ್ ಚಿಚು ಇದು, ಹೂಗಳಿಂದ ಬಲೂನಿಂದ ಅಲಂಕಾರ ಮಾಡ್ತೀಯಾ ಅಂತ ನೋಡಿದ್ರೆ ಖಾಲಿ ಕವರ್ಗಳನ್ನ ಯಾಕೆ ರೀತಿ ಕಟ್ಟಿದೀಯಾ? ಇದು ನಿಮಗೆ ಗೊತ್ತಿಲ್ಲ ಮಹಿ ಅವರೇ, ಇದು ರೀಸೈಕಲ್ ಪ್ರಾಸೆಸ್. ಇವಾಗ ಪಟ್ನದಲ್ಲಿ ಟ್ರೆಂಡಿಂಗು. ಇದನ್ನ ಮಾಡೋದ್ರಲ್ಲಿ ₹1 ಕೂಡ ಖರ್ಚಾಗಲ್ಲ. ನಾನೆಷ್ಟು ಬುದ್ಧಿವಂತಿಕೆಯಿಂದ ಮಾಡಿದ್ದೀನಿ. ನೀನು ನಿನ್ನ ಬುದ್ಧಿವಂತಿಕೆನು ಸರಿ, ಕೇಕ್ ಎಲ್ಲಿ? ಅದನ್ನಾದ್ರೂ ತಗೊಂಡ್ ಬಂದಿದೀಯಾ? ಹಾ ತಗೊಂಡ್ ಬಂದಿನಿ. ಚಿನ್ನು ಕೇಕ್ ತಗೊಂಡ್ ಬರೋ. ಚಿನ್ನು ಒಂದು ಬಾಕ್ಸ್ ತಗೊಂಡ್ ಬಂದ. ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದರೊಳಗಡೆ ಕೇಕ್ ಇಲ್ಲ, ಅದಕ್ಕೆ ಬದಲು ಕಲ್ಲಂಗಡಿ ಹಣ್ಣಿತ್ತು. ಆ ಕಲ್ಲಂಗಡಿ ಹಣ್ಣು ಮೇಲೆ ಹ್ಯಾಪಿ ನ್ಯೂ ಇಯರ್ ಅಂತ ಬರ್ದಿತ್ತು. ಇದನ್ನ ನೋಡಿ ಲೂಸಿ ಪಾರಿವಾಳ ಆಶ್ಚರ್ಯದಿಂದ, ಏನಿದು ಕೇಕ್ ಇಲ್ವಾ? ಚಾಕ್ಲೇಟ್ ಎಲ್ಲಿ? ಕ್ರೀಮ್ ಎಲ್ಲಿ? ಏನ್ ಚಿಚು ನೀನು? ಅಯ್ಯೋ ಲೂಸಿ, ಕೇಕು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಅನ್ ಹೇಳ್ದಿ, ಕ್ರೀಮನ್ನ ಸಕ್ಕರೆಯಿಂದ ಮಾಡ್ತಾರೆ ಅನ್ ಹೇಳ್ದಿ, ಆದ್ರೆ ಈ ಕಲ್ಲಂಗಡಿ ಹಣ್ಣು ನೋಡು, ನೋಡಕ್ ಅಂದವಾಗಿ ಕೆಂಪಾಗಿದೆ, ಕಟ್ ಮಾಡಕ್ಕೆ ಕತ್ತಿ ಕೊಡಬೇಡ. ವಾವ್ ಸೂಪರ್ ಅತ್ತೆ, ಹಾಗಾದ್ರೆ ನನ್ನ ಬರ್ಡೇಗೆ ಕೂಡ ನೀವು ಕಲ್ಲಂಗಡಿ ಹಣ್ಣನ್ನ ಬಿಟ್ಬಿಟ್ಟು ಕುಂಬಳಕಾಯಿನ ತಗೊಂಡ್ಬಂದ್ ಕೊಡ್ತೀರಾ? ವಾವ್ ಇದು ಒಳ್ಳೆ ಐಡಿಯಾ ಬುಜ್ಜಿ, ನನಗೆ ಯಾಕಿದ ಅನ್ನಿಸ್ಲಿಲ್ಲ. ಆ ದಿನ ರಾತ್ರಿ 10 ಗಂಟೆಗೆ ಮಹಿ ಹದ್ದು ಕೈಯಲ್ಲಿ ಒಂದು ಮೈಕ್ನ ಹಿಡ್ಕೊಂಡು, ನ್ಯೂ ಇಯರ್ಗೆ ಇನ್ನು 2 ಗಂಟೆ ಸಮಯ ಇದೆ, ಅಷ್ಟರಲ್ಲಿ ನಾವೊಂದು ಗೇಮ್ಸ್ ಆಡೋಣವಾ? ಈ ವರ್ಷದ ರೆಸಲ್ಯೂಷನ್ ಏನು ಅಂತ ನೀವೆಲ್ಲರೂ ಬಂದು ಹೇಳಬೇಕು. ಈ ಹೊಸ ವರ್ಷದಲ್ಲಿ ಏನೇನು ಮಾಡ್ತೀರಾ, ಏನೇನು ನಿರ್ಧಾರ ಮಾಡಿದ್ದೀರಾ ಎಲ್ಲಾನು ಇಲ್ಲಿ ಬಂದು ನಿಂತ್ಕೊಂಡು ಹೇಳಿ. ಹಾಗಂತ ಹೇಳಿ ಮಹಿ ಹದ್ದು, ಮೊದಲು ಚೋಟು ನೀನು ಬಂದು ಹೇಳು. ನಾನು ಹೊಸ ವರ್ಷದಿಂದ ಬೇಡದೇ ಇರೋ ಮಾತು ಮಾತಾಡಲ್ಲ, ಚಿಚು ಹತ್ರ ಜಗಳ ಮಾಡಲ್ಲ, ನನ್ನ ತೋಟದಲ್ಲಿರುವ ಹಣ್ಣುಗಳನ್ನ ಎಲ್ರಿಗೂ ಕೊಡ್ತೀನಿ. ವಾವ್ ಇದು ತುಂಬಾ ಚೆನ್ನಾಗಿದೆ, ಹಾಗಂತ ಎಲ್ರು ಹೇಳಿದ್ರು. ನೆಕ್ಸ್ಟ್ ಲೂಸಿ ಪಾರಿವಾಳ. ಲೂಸಿ ನಾಚಿಕೆ ಪಟ್ಕೊಂಡು, ನಾನು ಮುಂದಿನ ವರ್ಷದಿಂದ ಡೈಟ್ ಫಾಲೋ ಮಾಡ್ತೀನಿ, ಫ್ರೈಡ್ ಫುಡ್ ಎಲ್ಲ ಏನೂ ತಗೊಳ್ಳಲ್ಲ, ನನ್ನ ಸೊಂಟ ಸ್ವಲ್ಪ ಶೇಪ್ ಆಗಿರ್ಬೇಕು. ಆವಾಗ ಚಿಚುಕಾಗೆ ನಗುತ್ತಾ, ಓ ಫ್ರೈಡ್ ಫುಡ್ ತಿನ್ನಲ್ವಾ? ನಾಳೆ ಬೆಳಗ್ಗೆನೆ ವಡೆ ಮಾಡಿದ್ರೆ ಚಿಚು ವಡೆ ಕೊಡು ಅಂತ ನನ್ನ ಮನೆಗೆ ಬರ್ತೀಯಲ್ವಾ ನೀನು? ಚಿಚು ಯಾಕೆ ಅವಮಾನ ಮಾಡ್ತಾ ಇದೀಯಾ? ಸರಿ ನಿನ್ನ ರೆಸಲ್ಯೂಷನ್ ಏನು ಅದನ್ನ ಹೇಳೋ. ಆವಾಗ ಚಿಚುಕಾಗೆ ಮೈಕ್ ಹಿಡ್ಕೊಂಡು ಸ್ಟೇಜಲ್ಲಿ ನಿಂತ್ಕೊಂಡಿದ್ಲು. ಚಿಚು ಏನ್ ಹೇಳ್ತಾಳೋ ಏನೋ ಅಂತ ಎಲ್ರೂ ಆಶ್ಚರ್ಯದಿಂದ ಉತ್ಸಾಹದಿಂದ ನೋಡ್ತಾ ಇದ್ದಾಗ, ನಾನು ಮುಂದಿನ ವರ್ಷದಿಂದ ದಾನ ಧರ್ಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹತ್ರ ಇರುವ ಹಣ ಧಾನ್ಯ ಎಲ್ಲಾನು ಬಡವರಿಗೆ ದಾನ ಧರ್ಮ ಮಾಡಬೇಕು. ಹಾಗಂತ ಹೇಳಿದಾಗ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದ ಮಹಿ ಹದ್ದು ಢಮಾಲ್ ಅಂತ ಕೆಳಗಡೆ ಬಿತ್ತು. ಅಲ್ಲಿದ್ದ ಎಲ್ಲ ದೊಡ್ಡವರು ಕೂಡ ಮೂಚೆ ಹೋಗಿ ಬಿತ್ಬಿಟ್ರು. ಆವಾಗ ಬುಜ್ಜಿ ಕೂಡ ನಗುತ್ತಾ, ಅತ್ತೆ ನೀವು ದಾನ ಧರ್ಮ ಮಾಡ್ತೀರಾ? ಈ ವರ್ಷದಲ್ಲಿ ನನಗೆ ಸಿಕ್ಕಿರುವ ದೊಡ್ಡ ಶಾಕ್ ಇದೆ. ನೀವು ದಾನ ಧರ್ಮ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ನಾವು ನಂಬೋದಿಲ್ಲ. ಇಲ್ಲ ಬುಜ್ಜಿ ನಿಜಾನೇ, ಆದ್ರೆ ಏನೋ ಇದರಲ್ಲೊಂದು ರೂಲ್ ಇದೆ. ಏನದು? ಎಲ್ರೂ ನನಗೆ ಸ್ವಲ್ಪ ಹಣ ಕೊಡ್ಬೇಕು, ಆ ಹಣದಲ್ಲಿ ಸ್ವಲ್ಪ ಹಣನ ನಿಮಗೆ ನಾನು ದಾನ ಮಾಡ್ತೀನಿ, ಆವಾಗ ದಾನ ಧರ್ಮ ಮಾಡಿದಾಗಿರುತ್ತೆ ಅಲ್ವಾ? ಆವಾಗ ಮಹಿ ಕೋಪದಿಂದ, ನೀನೋ ನಿನ್ನ ಐಡಿಯಾನೋ. ಬುಜ್ಜಿ ಇವಾಗ ನೀನು ಹೇಳು. ನಾನು ಮುಂದಿನ ವರ್ಷದಿಂದ ನಮ್ಮಮ್ಮ ಏನು ಹೇಳಿದ್ರು ಅದನ್ನ ಹಾಗೇನೆ ಕೇಳ್ತೀನಿ, ದಿನಕ್ಕೆ 2 ಗಂಟೆ ಸಮಯ ಓದ್ತೀನಿ, ತುಂಟತನನ ಕಡಿಮೆ ಮಾಡ್ಕೊಳ್ತೀನಿ. ಅದನ್ನು ಕೇಳಿ ತುನಿ, ನಿಜವಾಗ್ಲೂನಾ? ತುಂಬ ಸಂತೋಷ ಬುಜ್ಜಿ. ಬುಜ್ಜಿ ಸುಳ್ಳು ಹೇಳ್ಬೇಡ, ನಿನ್ನೆ ತಾನೇ ಹೇಳ್ದೆ ನಾಳೆ ರಜೆ ಹಾಕಿ ನಾವು ಸ್ಕೂಲಿಗೆ ಹೋಗೋದು ಬೇಡ, ಮೂವಿಗೆ ಹೋಗೋಣ ಅಂತ. ಆವಾಗ ಬುಜ್ಜಿ, ಸುಮ್ಮನಿರೋ ಚಿನ್ನು, ಅದು ನಮ್ಮೊಳಗಡೆ ರಹಸ್ಯ, ಹೊರಗಡೆ ಹೇಳ್ಬೇಡ. ಅದನ್ನ ಕೇಳಿ ಎಲ್ರು ನಗಾಡಿದ್ರು. ಕೊನೆಗೆ ಮಹಿ ಹದ್ದು ಬಂದು, ನಾನು ಇನ್ನು ಹೊಸ ವರ್ಷದಿಂದ ಕೋಪ ಕಡಿಮೆ ಮಾಡ್ಕೊಳ್ತೀನಿ, ನೀವು ಯಾರು ಏನು ತಪ್ಪು ಮಾಡಿದ್ರು ನಾನು ಬೈಯೋದಿಲ್ಲ. ಹಾಗಾದರೆ ಚೆಕ್ ಮಾಡಿ ನೋಡೋಣವಾ? ಇವಾಗ ನಾನು ನಿಮ್ಮ ಮೇಲೆ ನೀರು ಇದ್ದೀನಿ, ನೀವು ಬೈಬಾರ್ದು. ಚಿಚು ರೆಸಲ್ಯೂಷನ್ ನಾಳೆಯಿಂದ, ಇವತ್ತು ಮಾಡಿದ್ರೆ ಕೊಂದಾಕ್ಬಿಡ್ತೀನಿ. ರಾತ್ರಿ 11 ಗಂಟೆ ಸಮಯ. ಪುನಃ ಒಂದು ಹೊಸ ಗೇಮ್ ಆಡೋಣ ಅಂತ ಅಂದ್ಕೊಂಡ್ರು. ಆವಾಗ ಕುಹುಬಾತು ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಸುಂದರವಾದ ಹಾಡು ಹಾಡಿದ್ಲು. ಎಲ್ಲರೂ ಜೋರಾಗಿ ಕೈ ಚಪ್ಪಾಳೆ ತಟ್ಟಿದ್ರು. ಆಮೇಲೆ ಲೂಸಿ ಪಾರಿವಾಳ ಒಂದು ಡ್ಯಾನ್ಸ್ ಮಾಡಿದ್ಲು. ಇವಾಗ ಚಿಚುಕಾಗೆ ಹಾಡು ಹಾಡೋದು.
ಚಿಚುಕಾಗಿ ಜೋರಾಗಿ, ನಿಮ್ಮೆಲ್ಲರಿಗೋಸ್ಕರ ನಾನೊಂದು ರ್ಯಾಪ್ ಸಾಂಗ್ ಹಾಡ್ತೀನಿ ಕೇಳಿ. DJ ಚಿಚ್ಚು ಇನ್ ದ ಹೌಸ್, ಯೋ ಯೋ ಯೋ. ಹಾಗಂತ ಹಾಡ್ ಹಾಡ್ತಾ ಇದ್ದಾಗ ಎಲ್ರೂ ಕಿವಿನ ಮುಚ್ಕೊಂಡ್ರು. ಕಾವ್ ಕಾವ್ ಕಾವ್, ನಾನೇ ಕಾಗೆ, ನನ್ನ ಹೆಸರು ಚಿಚ್ಚು, ಯೋ ಯೋ ಯೋ. ನನಗೆ ಬಿರಿಯಾನಿ ಅಂದರೆ ಇಷ್ಟ, ಯಾರಿಗೂ ಕೊಡಲ್ಲ, ನಾನೊಬ್ಳೇ ತಿಂತೀನಿ, ಯೋ ಯೋ ಯೋ. ಯಾರು ಬಂದ್ರೂ ಒದ್ದೋಡಿಸ್ತೀನಿ, ಯೋ ಯೋ ಯೋ, ನಾನೇ ಚಿಚ್ಚು. ಹಾಗಂತ ಹಾಡ್ತಾ ಇದ್ದಾಗ ಎಲ್ರೂ ಅವ್ರ ಕಿವಿಯನ್ನ ಗಟ್ಟಿಯಾಗಿ ಮುಚ್ಕೊಂಡ್ರು. ಅದರಲ್ಲೂ ಮಹಿಹದ್ದು ಕಿವಿಯಲ್ಲಿ ಹತ್ತೆ ಇಟ್ಕೊಳ್ತು. ಅಯ್ಯೋ ಅತ್ತೆ, ಪ್ಲೀಸ್ ಹಾಡು ಹಾಡಬೇಡಿ, ನೀವು ಹಾಡೋದು ನೋಡಿದ್ರೆ ನಮಗೆ ಜ್ವರ ಬರೋ ಥರ ಇದೆ. ಬುಜ್ಜಿ, ಇನ್ನೊಂದು ಲಾಸ್ಟ್ ಇದೆ, ಯೋ ಯೋ ಯೋ. ನನ್ನ ಫ್ರೆಂಡ್ ಹೆಸರು ಟುನಿ, ಅವಳ ಮಗಳೊಬ್ಳು ಕೋತಿ, ಅವಳೇ ಬುಜ್ಜಿ. ಏನು, ನನ್ನನ್ನು ಕೋತಿ ಅಂತೀರಾ? ಇವಾಗ ನಾನು ಏನು ಮಾಡ್ತೀನಿ ಅಂತ ನೋಡಿ. ಹಾಗಂತ ಹೇಳಿ ಸ್ಟೇಜಲ್ಲಿ ಹತ್ತಿ ಬುಜ್ಜಿ ಚಿಚ್ಚು ಕೈಲಿದ್ದ ಮೈಕನ್ನ ಕಿತ್ಕೊಂಡ್ಲು. ಇಬ್ರ ಮಧ್ಯದಲ್ಲಿ ಒಂದು ಚಿಕ್ಕ ಯುದ್ಧನೇ ನಡೀತು. ಅದನ್ನ ನೋಡಿ ಎಲ್ರೂ ನಗಾಡ್ತಾ ಇದ್ರು. ಆವಾಗ ಸಮಯ 11:50 ಕೇಳಿ ಕೇಳಿ, ನ್ಯೂ ಇಯರ್ ಶುರು ಆಗ್ತಾ ಇದೆ. ಚಿಚ್ಚು, ಎಲ್ಲಿಯ ಪಟಾಕಿ ತಗೊಂಡ್ ಬಾ. ನಾನು ಒಂದು ದೊಡ್ಡ ರಾಕೆಟ್ ತಗೊಂಡ್ ಬಂದಿದ್ದೀನಿ. ಅದು ಆಕಾಶಕ್ಕೆ ಹೋದ್ರೆ 10 ಬಣ್ಣದಲ್ಲಿ ಸಿಡಿಯುತ್ತೆ ಅಂತೆ, ನಾಸಾದಲ್ಲಿ ತಯಾರು ಮಾಡಿರೋದು. ಅಮ್ಮ, ನೀನು ನೆನೆ ಸಂತೆಯಿಂದ ತಾನೇ ತಗೊಂಡ್ ಬಂದೆ, ಇವಾಗ ನಾಸಾ ಅಂತಿದೀಯಾ? ಕಂಪನಿ ಸೀಕ್ರೆಟ್ನ ಹೊರಗಡೆ ಹೇಳ್ಬೇಡ್ವೋ. ಚಿಚುಕಾಗಿ ರಾಕೆಟ್ಗೆ ಬೆಂಕಿ ಇಟ್ಟಾಗ ಅದು ಅವಳ ಹತ್ರನೇ ಬರ್ತಾ ಇತ್ತು. 10, 9, 8 ಪಢಾಲ್. ಆವಾಗ ಚಿಚುಕಾಗಿ ಜೋರಾಗಿ ಕಿಚ್ಚಾಡ್ತಾ ಇದ್ಲು. ಎಲ್ರೂ ನ್ಯೂ ಇಯರ್ ಹೇಳ್ತಾ ಇದ್ದಾಗ, ಅಯ್ಯೋ ರಾಕೆಟು ನನ್ನ ಮುಖದ ಮೇಲೆ ಬಂದ್ಬಿತ್ತು, ನನ್ನ ಮುಖ ಎಲ್ಲಾನು ಕಪ್ಪಾಗ್ಬಿಟ್ಟಿದೆ. ಆವಾಗ ಟುನಿ, ಹೆದರ್ಬೇಡ ಚಿಚ್ಚು, ಅದು ನಿನ್ ಮುಖಕ್ಕೆ ಇಟ್ಟಿರುವ ಚುಕ್ಕೆ, ನಿನಗೆ ದೃಷ್ಟಿ ತೆಗೆಯೋದಕ್ಕೋಸ್ಕರ. ಆವಾಗ ಚಿಚ್ಚು ಆ ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿ ಎಲ್ರಿಗೂ ಕೇಕ್ ಪೀಸ್ ತರ ಕೊಟ್ಲು. ಆ ಕಲ್ಲಂಗಡಿ ಹಣ್ಣು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಚಿಚ್ಚು, ಈ ಕಲ್ಲಂಗಡಿ ಹಣ್ಣು ತುಂಬಾನೇ ಚೆನ್ನಾಗಿದೆ, ಕೇಕ್ಗಿಂತ ತುಂಬಾ ಚೆನ್ನಾಗಿದೆ. ಆವಾಗ ಚಿಚ್ಚು ಹೆಮ್ಮೆಯಿಂದ, ಮತ್ತೆ ನಾನ್ ಪ್ಲಾನ್ ಹಾಕಿದ್ರೆ ಅದು ಸರಿನೇ ಇರುತ್ತೆ. ಎಲ್ರೂ ಒಬ್ರಿಗೊಬ್ರು ವಿಶೇಷಗಳನ್ನ ಹೇಳ್ಕೊಂಡ್ರು. ಆಮೇಲೆ ಕುಹುಬಾತು ಎಲ್ರಿಗೋಸ್ಕರನು ಸ್ವೀಟ್ ತಗೊಂಡ್ ಬಂದ್ ಕೊಟ್ಲು. ಆ ಸ್ವೀಟನ್ನ ತಿಂದು ಅವ್ರ ಸೆಲೆಬ್ರೇಷನ್ನ ಮುಗಿಸಿದ್ರು. ಆವಾಗ ಬುಜ್ಜಿಗುಬ್ಬಚ್ಚಿ, ಫ್ರೆಂಡ್ಸ್, ಈ ವರ್ಷದಲ್ಲಿ ಅಪ್ಪ ಅಮ್ಮನ ಮಾತು ಕೇಳಬೇಕು, ಜಾಸ್ತಿ ತುಂಟದನ್ನ ಮಾಡಬಾರ್ದು, ಚೆನ್ನಾಗಿ ಓದ್ಬೇಕು, ಇದು ನಮ್ಮ ರೆಸಲ್ಯೂಷನ್. ಹ್ಯಾಪಿ ನ್ಯೂ ಇಯರ್ ಹಾಗಂತ ಹೇಳ್ತಾ ಇದ್ದಾಗ ದೊಡ್ಡವರು ಕೂಡ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಎಲ್ರೂ ಸಂತೋಷವಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ನ ಮುಗಿಸಿದ್ರು.